ಮಾಯಾ ಮಾಯಾ ಏನಾಯ್ತು? ಯಾಕೆ ಮುಖ ಹೀಗಿದೆ? ಏನಾದರೂ ಮಾತಾಡೋದಿದೆಯಾ? ತುಂಬ ಮಾತಾಡೋದಿದೆ. ಹೇಳು ಮಾಯಾ. ಏನು ಅಂತ ಹೇಳಿ? ಯಾವುದು ಅಂತ ಹೇಳಿ? ನೀನು ಯಾವ ವಿಷಯ ಮಾತಾಡಬೇಕು ಅಂತಿದ್ಯೋ ಆ ವಿಷಯ ಮಾತಾಡು. ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅಲ್ಲಿಂದನೇ ಶುರು ಮಾಡು. ನಿನ್ ಸಾವಿಗೆ, ಅವತ್ತಾಗಿದ್ದ ಆಕ್ಸಿಡೆಂಟಿಗೆ ಕಾರಣ ನಾನೇನಾ? ಇದನ್ನೆಲ್ಲ ಮಾಡಿದ್ದು ಮಾಳ್ವಿಕಾ ತಾನೆ. ನನ್ನನ್ನು ವೆಪನ್ ಆಗಿ ಯೂಸ್ ಮಾಡ್ಕೊಂಡು ನಿನ್ನನ್ನು ಸಾಯಿಸಿದ್ದು ಮಾಳ್ವಿಕಾನೇ ತಾನೆ. ಸಾರಿ ಮ್ಯಾಮ್, ನನ್ನಿಂದ ತಪ್ಪಾಯ್ತು. ಅಂದರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಸ್ವಲ್ಪ ದಿನದಿಂದ ನಾನು ತುಂಬ ಭಯ ಪಡ್ಕೊಂಡಿದ್ದೆ. ಅಂಬಿಕನ ಆತ್ಮ, ಅವಳು ಕೊಡ್ತಿದ್ದಿದ್ದ ಕಾಟ, ಇದನ್ನೆಲ್ಲ ನೋಡಿ ನಿಮ್ಮ ಪ್ಲಾನ್ ಯಾವುದು ವರ್ಕೇ ಆಗಲ್ಲ ಅಂತ ಬೇಜಾರಾಗಿದೆ. ಅದಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ. ಪ್ಲೀಸ್ ಮ್ಯಾಮ್, ಬೇಜಾರು ಮಾಡ್ಕೋಬೇಡಿ. ನಾಟ್ ಎಟ್ ಆಲ್ ಮಾಯಾ, ಇಟ್ಸ್ ಓಕೆ. ನನಗೂ ಅರ್ಥ ಆಗುತ್ತೆ. ಆಗ ಪರಿಸ್ಥಿತಿ ಕೂಡ ಹಾಗೇ ಇತ್ತಲ್ವಾ? ಏನೇ ಪರಿಸ್ಥಿತಿ ಇದ್ದರೂ ನಾನು ನಿಮ್ಮನ್ನು ನಂಬಬೇಕಾಗಿತ್ತು. ಇಷ್ಟು ದಿನ ನಾನು ಬರೀ ಭಾವನೆಗಳಿಗೆ ಬೆಲೆ ಕೊಟ್ಟು ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಇವಾಗ ರಿಯಲೈಸ್ ಆಯಿತು, ಈ ಮನೇಲಿ ಸರ್ವೈವ್ ಆಗಬೇಕು ಅಂದರೆ ಬರೀ ಭಯಪಟ್ಟರೆ ಸಾಲದು. ಬದಲಾಗಿ ಪರಿಸ್ಥಿತಿನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅಂತ. ಮ್ಯಾನ್ಯುಪುಲೇಟ? ಅರ್ಥ ಆಗಲಿಲ್ಲ. ಅದೇ ಮ್ಯಾಮ್, ಅಂಬಿಕನ ಎದುರಿಸ್ಬೇಕು ಅಂದರೆ ನನಗೆ ನಿಮ್ಮ ಸಹಾಯ ಬೇಕೇ ಬೇಕು ಅಂತ. ಇಷ್ಟು ದಿನ ಈ ಮನೆನ ಹ್ಯಾಂಡಲ್ ಮಾಡಿರೋ ರೀತಿ ನೋಡಿದ್ರೆ ಐ ಆಮ್ ರಿಯಲಿ ಇಂಪ್ರೆಸಿವ್. ಸೊ ಐ ಹ್ಯಾವ್ ಡಿಸೈಡೆಡ್ ನನ್ನ ಫುಲ್ ಲಾಯಲ್ಟಿ ನಿಮಗೆ ಕೊಡಬೇಕು ಅಂತ. ನಾವಿಬ್ಬರು ಸೇರಿದ್ರೆ ಅಂಬಿಕನ ಆತ್ಮ ಮಾತ್ರ ಅಲ್ಲ, ಯಾರೇ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಡೋಂಟ್ ಯು ಥಿಂಕ್ ಸೊ? ಡೆಫಿನೆಟ್ಲಿ ಮಾಯಾ. ನಿನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ, ಓಕೆ? ಓಹ್, ನಂಗೆ ಸ್ವಲ್ಪ ಕೆಲಸ ಇದೆ. ಮಾಳ್ವಿಕಾ, ಅಂಬಿಕಾ ಸತ್ತಿದ್ದಕ್ಕೆ ಕಾರಣ ನೀನೇ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ. ಹಾಗಂತ ಅದನ್ನು ನಾನು ನಿನ್ನ ಹತ್ರ ಈಗಲೇ ಹೇಳೋ ಅಷ್ಟು ದಡ್ಡಿ ಅಲ್ಲ. ಹೇಳಿ ನಿನ್ನನ್ನು ಎದುರಾಕೊಂಡ್ರೆ ನನಗೆ ಅಪಾಯ ಇದೆ ಅಂತ ಗೊತ್ತು. ನಿನ್ನನ್ನು ಸೋಲಿಸ್ಬೇಕಾದ್ರೆ ನಿನಗಿಂತ ಸ್ಮಾರ್ಟಾಗಿ ನಾನು ಗೇಮ್ ಪ್ಲಾನ್ ಮಾಡಬೇಕು. ಅಲ್ಲಿವರೆಗೂ ನಾನು ಸೇಫ್ ಆಗಿರಬೇಕು. ಅದಕ್ಕೆ ನೀನು ಈ ಒಳ್ಳೆಯವಳ ನಾಟಕಕ್ಕೆ ನಾನು ನಾಟಕ ಮಾಡಲೇಬೇಕು. ಚಿಕ್ಕಪ್ಪ, ನೀವೇನಿಲ್ಲಿ ಇದ್ಕಿದ್ದ ಹಾಗೆ? ದುರ್ಗಾ, ಅದು ಅಪಾಯದ ಮುನ್ಸೂಚನೆ ಇತ್ತಮ್ಮ. ನಿನಗೆ ತಿಳಿಸೋಕ್ಕೋಸ್ಕರ ನಾನೇ ಬರಬೇಕಾಯ್ತು. ಏನಾಯ್ತು ಚಿಕ್ಕಪ್ಪ? ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ನಿನ್ನ ಜಾತಕ ನೋಡ್ತಾ ಇದ್ದೆ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ನಿನ್ನ ವಿರುದ್ಧ ಏನೋ ಸಂಚು ನಡೀತಿದೆ ಅಂತ ಅದರಲ್ಲಿ ಸೂಚನೆ ಸಿಕ್ತು. ಪ್ರಾಣಕ್ಕೆ ಅಪಾಯನ? ಯಾರಿಂದ ಚಿಕ್ಕಪ್ಪ? ಶತ್ರುಗಳಿಂದ ಕಣಮ್ಮ. ನಿನ್ನ ಬೆನ್ನ ಹಿಂದೆನೇ ಇದ್ದಾರೆ. ನಿನ್ನ ಸುತ್ತ ಕತ್ತಲು ಆವರಿಸ್ತಾ ಇದೆ. ನೀನು ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆಯಮ್ಮ. ಹುಷಾರು ದುರ್ಗಾ. ಪರಿಸ್ಥಿತಿ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ನಾನು ಕವಡೆ ಕೂಡ ಹಾಕಿ ನೋಡಿದೆ. ಫಲಿತಾಂಶ ಕೂಡ ಅಶುಭಾನೇ ಸೂಚನೆ ಕೊಡ್ತು. ಯಾಕೆ ಚಿಕ್ಕಪ್ಪ, ಏನಾದರೂ ದೋಷ ಇದೆಯಾ? ದೋಷ ಅಲ್ಲಮ್ಮ, ದುಷ್ಟಶಕ್ತಿ. ನಿನ್ನ ಸುತ್ತ ಯಾವುದೋ ಕರಾಳ ಶಕ್ತಿ ಆವರಿಸ್ಕೊಂಡಿದೆಯಮ್ಮ. ನಿನಗೆ ನಿನ್ನ ಕುಟುಂಬಕ್ಕೆ ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಸಂಚು ಹುಡ್ತಾ ಇದೆ. ಈಗ ಸದ್ಯದಲ್ಲಿ ನಿನ್ನ ಸುತ್ತಮುತ್ತಲ ವಾತಾವರಣ
ಏನೋ ಬದಲಾಗಿದೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಅನಿವಾರ್ಯವಲ್ಲದ ಕೋಪ, ನೆನಪುಗಳು ತಪ್ಪೋದು, ವಿಚಿತ್ರವಾದ ಶಬ್ದಗಳು ಕೇಳಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಕರಾಳ ಶಕ್ತಿಯ ಮುನ್ಸೂಚನೆ ಕಣಮ್ಮ. ಚಿಕ್ಕಪ್ಪ, ಆ ಕರಾಳ ಶಕ್ತಿ ಮನೆ ಒಳಗಡೆಯಿಂದನ ಅಥವಾ ಹೊರಗಡೆಯಿಂದ ಯಾರಾದ್ರೂ ಮಾಡಿಸ್ತಿರೋದ? ಇಲ್ಲಮ್ಮ, ಆ ಶಕ್ತಿ ಯಾವುದು ಅಂತ ನನಗೂ ಕೂಡ ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಆದರೆ ಒಂದು ಮಾತಂತೂ ಸತ್ಯ ಕಣಮ್ಮ, ಅದು ನಿನ್ನ ಸುತ್ತಮುತ್ತನೇ ಇರ್ಬೋದು. ನಿನಗೆ ಹತ್ರ ಇದೆ ಅಂತಾನೆ ಅನ್ನಿಸ್ತಿರ್ಬೋದು, ನಿನಗೆ ಅದು ಒಳ್ಳೆಯದನ್ನು ಬಯಸ್ತಾ ಇದೆ ಅಂತ ನಿನಗೆ ಅನ್ನಿಸ್ತಾನೂ ಇರ್ಬೋದು. ತುಂಬ ಜಾಗರೂಕತೆಯಿಂದ ಇರಬೇಕಮ್ಮ. ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರದಿಂದ ಇಡು. ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕೆ ಕುರುಡಾಗಿ ನಂಬಬೇಡಮ್ಮ. ನಾನು ಬರ್ತೀನಿ ಪುಟಿ. ಚಿಕ್ಕಪ್ಪ, ಇಲ್ಲಿವರೆಗೂ ಬಂದು ಒಳಗಡೆ ಬರಲಿಲ್ಲ ಅಂದ್ರೆ ಹೇಗೆ? ಮನೆಯೊಳಗೆ ಬಂದು ಹೋಗಿ. ಇವತ್ತು ಬೇಡಮ್ಮ. ನೋಡು, ನಿನ್ನ ಸುತ್ತ ಇರೋ ಕರಾಳ ಶಕ್ತಿ ಯಾವುದು, ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ತಕ್ಷಣ ಕಂಡುಹಿಡ್ಕೋಬೇಕು. ಇನ್ನೊಂದು ದಿನ ನಾನು ಬರ್ತೀನಿ, ಎಚ್ಚರವಾಗಿರು ಪುಟಿ. ಪಾಪದ ಹುಡುಗಿ ದುರ್ಗಾ ತನ್ನ ಚಿಕ್ಕಪ್ಪನೇ ಬಂದು ಎಚ್ಚರಕ್ಕೆ ಕೊಟ್ಟು ಹೋಗಿದ್ದಾರೆ ಅಂತ ನಂಬಿದಾಳೆ. ಈ ಮಾಳ್ವಿಕಾ ಆಡಿಸೋ ಆಟಗಳನ್ನು ನೀವ್ಯಾರೂ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಂಬಂಧಗಳನ್ನೇ ರೂಪವನ್ನಾಗಿ ಬಳಸ್ಕೊಂಡ್ರೆ ಪಾಪ ಈ ಮನುಷ್ಯರು ಎಷ್ಟು ಬೇಗ ನಿಜ ಅಂತ ನಂಬಿಡ್ತಾರೆ. ದುರ್ಗಾ, ಈಗ ನಿನ್ನ ಮನಸ್ಸಿನಲ್ಲಿ ಸಂಶಯದ ಬೀಜನ ಬಿತ್ತಿದ್ದೀನಿ. ಆ ಸಂಶಯವೇ ಹೆಮ್ಮರವಾಗಿ ಬೆಳೆದು ಈ ಮನೆಯವ್ರನ್ನ ಒಬ್ಬೊಬ್ಬರಾಗಿ ನುಂಗ್ ಹಾಕತ್ತೆ. ಇದು ಬರೀ ಆರಂಭ ಅಷ್ಟೆ. ಇನ್ಮುಂದೆ ಈ ಮನೆಯಲ್ಲಿ ಯಾರು ಯಾರನ್ನ ನಂಬಬೇಕು ಅಂತ ಗೊತ್ತಾಗದಷ್ಟು ಗೊಂದಲಗಳನ್ನು ನಿಮ್ಮ ಮಧ್ಯದಲ್ಲೇ ಸೃಷ್ಟಿ ಮಾಡ್ತೀನಿ. ದುರ್ಗಾ, ನಿನ್ನ ಚಿಕ್ಕಪ್ಪ ಹೇಳಿದ ಆ ಕರಾಳ ಶಕ್ತಿ ಬೇರೆ ಯಾರೂ ಅಲ್ಲ, ನಿನ್ನ ನೆರಳಿನ ಹಾಗೆ ನಿನ್ನನ್ನೇ ಹಿಂಬಾಲಿಸ್ತಾ ಇರೋ ನಿನ್ನ ಅಕ್ಕ ಅಂಬಿಕಾ. ಅಕ್ಕ ತಂಗಿಯರ ಮಧ್ಯೆ ನಾನು ಸೃಷ್ಟಿ ಮಾಡ್ತಾ ಇರೋ ಈ ಯುದ್ಧದಲ್ಲಿ ಇಡೀ ಸಂಸಾರವೇ ನಾಶ ಆಗೋ ಕಾಲ ಹತ್ರ ಬಂತು.